ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮತ್ತು ಈ ವಿಡಿಯೋವನ್ನು ನಾವು ಜಾಸ್ತಿ ಲೆಂತಿಯಾಗಿ ಮಾಡಲ್ಲ, ಕಮ್ಮಿಯಾಗಿರ್ತಕ್ಕಂಥ ಲೆಂತಿನಲ್ಲಿ ಮಾಡಿಬಿಟ್ಟು 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಚಾಪ್ಟರ್ ವೈಸ್ ಆಗಿ ನೋಡ್ಕೊಂಡು ಹೋಗೋಣ. ಇದು PUC ಎಕ್ಸಾಮ್ ಸಮೀಪ ಬರ್ತಾ ಇರೋದಕ್ಕೋಸ್ಕರ ನಾವು ನಿಮ್ಗೆ ಟೈಮ್ ಕೂಡ ಕವರ್ ಆಗಬೇಕು ಮತ್ತು ಕ್ವಶನ್ ಆನ್ಸರ್ಸು ಕೂಡ ಈಸಿಯಾಗಿ ಬರಬೇಕು ಅಂತ ನಾವು ಇವತ್ತು 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮಾತ್ರ ನೋಡ್ಕೊಂಡು ಹೋಗೋಣ. ಇದರಲ್ಲಿ ಅಧ್ಯಾಯ 1 ಯಾವುದಂದರೆ PTKಯಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಗಳು ಎಷ್ಟಂದರೆ ಪರ್ಷಿಯನ್ನು, ಗ್ರೀಕು, ಸಂಸ್ಕೃತ ಮತ್ತು ಇಂಗ್ಲೀಷ್ ಆಗಿದೆ. ಇದಕ್ಕೆ ಉತ್ತರ ಯಾವುದಂದರೆ ಗ್ರೀಕ್ ಅಂತ ಆಗುತ್ತೆ. ಇನ್ನು ನೆಕ್ಸ್ಟು ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸತಕ್ಕಂಥ ಗ್ರಂಥ ಯಾವುದಂತಂದರೆ ಒಂದು ಆಪ್ಷನ್ 1 ವಿಷ್ಣು ಪುರಾಣ, ರಾಜತರಂಗಿಣಿ, ಇಂಡಿಕಾ ಮತ್ತು ಕವಿರಾಜ ಮಾರ್ಗ ಅಂತ 4 ಆಪ್ಷನ್ಗಳಿವೆ. ಇಲ್ಲಿ ಆಪ್ಷನ್ ಡಿ ಯಾವುದಂದರೆ ಕವಿರಾಜ ಮಾರ್ಗ ಅಂತ ಆಗುತ್ತೆ. ಇನ್ನು ಮೂರನೇದು ಯಾವುದಂದರೆ ನಾಣ್ಯಶಾಸ್ತ್ರ ಎಂದರೇನು. ಇಲ್ಲಿ ಅದಕ್ಕೆ ಉತ್ತರ ನಾವು ಡೈರೆಕ್ಟಾಗಿ ಆಪ್ಷನ್ಗಳನ್ನು ನೋಡ್ಕೊಳ್ತಾ ಹೋಗ್ದೇನೆ ಡೈರೆಕ್ಟಾಗಿ ಉತ್ತರಗಳನ್ನು ಮಾತ್ರ ನಾನು ಹೇಳ್ಕೊಂಡು ಹೋಗ್ತೀನಿ, ನೀವು ಆಪ್ಷನ್ಗಳನ್ನು ಓದ್ಕೊಳ್ಳಿ. ನೆಕ್ಸ್ಟು ಮೂರನೇದು ಯಾವುದಂದರೆ ನಾಣ್ಯಶಾಸ್ತ್ರ ಎಂದರೆ ನಾಣ್ಯಗಳ ಅಧ್ಯಯನ ಮಾಡೋದನ್ನು ನಾಣ್ಯಶಾಸ್ತ್ರ ಅಂತ ಕರೀತಾರೆ. 4ನೇದು ಯಾವುದಂದರೆ ಬುದ್ಧ ಚರಿತೆಯನ್ನು ಬರೆದವರು ಯಾರಂದರೆ ಅಶ್ವಘೋಷ ಅಂತ ಆಗ್ತಾರೆ. ಇನ್ನು ನೆಕ್ಸ್ಟು 5ನೇಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಯಾವುದಂದರೆ ಪ್ಲೀನಿಯ ಪವಿತ್ರ ಗ್ರಂಥ ಯಾವುದಂತಂದರೆ ನ್ಯಾಚುರಲ್ ಹಿಸ್ಟ್ರಿ ಅಂತ ಬರುತ್ತೆ, ನ್ಯಾಚುರಲ್ ಹಿಸ್ಟ್ರಿ ಅಂತ ಆಗುತ್ತೆ. ಇನ್ನು ಪ್ರಸಿದ್ಧ ಗ್ರಂಥ, ಪವಿತ್ರ ಗ್ರಂಥ ಅಲ್ಲ, ಪ್ರಸಿದ್ಧ ಗ್ರಂಥ ನ್ಯಾಚುರಲ್ ಹಿಸ್ಟ್ರಿ ಅಂತ ಆಗುತ್ತೆ. ಮೂಲಾಧಾರಗಳನ್ನು ಹೆಕ್ಕೆ ತೆಗೆಯಲು ಕೈಗೊಳ್ಳುವಂಥ ವೈಜ್ಞಾನಿಕ ಅಗೆತ ಯಾವುದಂದರೆ ಮೂಲಾಧಾರಗಳನ್ನು ಹೆಕ್ಕೆ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತ ಅಂತ ಆಗುತ್ತೆ. ಇದಕ್ಕೆ ಉತ್ತರ ಅದೇ ಆಗುತ್ತೆ. ಇನ್ನು ನೆಕ್ಸ್ಟು ಹೊಂದಿಸಿ ಕೆಳಗೆ ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನು ಸರಿಯಾದದನ್ನು ಆರಿಸಿ ಬರೆಯಿರಿ, ಬಿಟ್ಟ ಸ್ಥಾನಗಳನ್ನು ಬರೆಯಿರಿ ಅಂತ ಇಲ್ಲಿದೆ. ಇಲ್ಲಿ ಯಾವುವು ಅಂದರೆ ಇಲ್ಲಿ 3 ಉತ್ತರಗಳನ್ನು ಕೊಟ್ಟಿರ್ತಾರೆ. ಅವುಗಳನ್ನು ಏನು ಮಾಡಬೇಕು, ನೀವು ಒಂದೊಂದಾಗಿ ಏನು ಮಾಡಬೇಕು, ಬಿಟ್ಟ ಸ್ಥಳಗಳನ್ನು ತುಂಬಬೇಕು, ಆ ಪದಗಳನ್ನು ಅಲ್ಲಿ ತುಂಬಿ ಬರಿಬೇಕು. ಇಲ್ಲಿ 1ನೇ ಕ್ವಶನ್ ಯಾವುದಂದರೆ ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸ್ತಕ್ಕಂಥ ಗ್ರಂಥ ಯಾವುದಂದರೆ ಕವಿರಾಜ ಮಾರ್ಗ ಅಂತ ಇದ್ರ ಉತ್ತರ ಆಗುತ್ತೆ. ಇನ್ನು ಪ್ಲೇನಿಯ ಪ್ರಸಿದ್ಧ ಗ್ರಂಥ ಯಾವುದಂದರೆ ನ್ಯಾಚುರಲ್ ಹಿಸ್ಟ್ರಿ ಅಂತ ಆಗುತ್ತೆ. ಇನ್ನು ನೆಕ್ಸ್ಟು ಯಾವುದಂದರೆ ಮೂಲಾಧಾರಗಳನ್ನು ಹೆಕ್ಕೆ ತೆಗೆಯಲು ಕೈಗೊಳ್ತಕ್ಕಂಥ ವೈಜ್ಞಾನಿಕ ಭೂ ಅಗೆತ ಯಾವುದಂದರೆ ಉತ್ಖನನ. ಇದ್ರದ್ದು ಆನ್ಸರ್ ಕೂಡ ಏನಾಗುತ್ತೆ ಅಂದರೆ ಉತ್ಖನನ ಅಂತ ಆಗುತ್ತೆ. ಇದ್ರದ್ದು ಯಾವುದಂದರೆ ಇಲ್ಲಿ ನೋಡ್ಕೊಳ್ಳಿ, 6ನೇ ಪ್ರಶ್ನೆದು ಉತ್ಖನನ ಅಂತ ಆಗುತ್ತೆ. ಇದಲ್ಲ, ಇಲ್ಲಿ ಆಪ್ಷನ್ಗಳಲ್ಲಿ ಇರ್ತಕ್ಕಂಥದ್ದು ಯಾವುದೂ ಅಲ್ಲ. ಇದರ ಆನ್ಸರ್ ಯಾವುದಂದರೆ ಉತ್ಖನನ ಅಂತ ಆಗುತ್ತೆ. ಉತ್ಖನನ ಅಂತ ನೀವು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. ಅವುಗಳು ಯಾವ್ಯಾವ ಅಂದರೆ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ. ಇದು ಅಗೇನ್ ಗ್ರೀಕ್ ಭಾಷೆಯಿಂದ ಬಂದಿದೆ. ಇನ್ನು ನೆಕ್ಸ್ಟು ನಾಣ್ಯಶಾಸ್ತ್ರ ಎಂದರೇನು, ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದೇ ನಾಣ್ಯಶಾಸ್ತ್ರ ಅಂತಾರೆ. ಉತ್ಖನನ ಎಂದರೇನು, ಮೂಲಾಧಾರಗಳನ್ನು ಹೆಕ್ಕೆ ತೆಗೆಯಲು ಕೈಗೊಳ್ತಕ್ಕಂಥ ವೈಜ್ಞಾನಿಕ ಭೂ ಅಗೆತವನ್ನು ಏನಂತ ಕರೀತಾರೆ, ಉತ್ಖನನ ಅಂತ ಕರೀತಾರೆ. ಇನ್ನು ನೆಕ್ಸ್ಟು 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇವು 2 ಮಾರ್ಕ್ಸ್ಗೆ ಇಲ್ಲ 3 ಮಾರ್ಕ್ಸ್ಗೆ ಕೇಳ್ತಾರೆ. ಇದರಲ್ಲಿ ಫಸ್ಟ್ನೇ ಕ್ವಶನ್ ಯಾವುದಂದರೆ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸ್ತಕ್ಕಂಥ ಯಾವುದಾದರೂ 2 ಕಣಿವೆಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ಕಣಿವೆಗಳಂದರೆ ಖೈಬರ್ ಕಣಿವೆ ಮತ್ತು ಬೋಲಾನ್ ಕಣಿವೆಗಳಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು 2ನೇದು ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂತ ಹೇಳಿದ್ದಾರೆ. ವಿಷ್ಣು ಪುರಾಣದ ಪ್ರಕಾರ ಭಾರತ ವ್ಯಾಪ್ತಿ ಅಂದರೆ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ, ಅಂದರೆ ದಕ್ಷಿಣದ ಸಮುದ್ರದಿಂದ ಉತ್ತರದ ಹಿಮಾಲಯದವರೆಗೆ ಭಾರತದ ವ್ಯಾಪ್ತಿಯಾಗಿದೆ ಅಂತ ಇಲ್ಲಿ ವಿಷ್ಣು ಪುರಾಣದ ಪ್ರಕಾರ ನಾವು ನೋಡ್ಕೋಬೋದು. ಇನ್ನು ನೆಕ್ಸ್ಟು 3ನೇ ಪ್ರಶ್ನೆ ಯಾವುದಂದರೆ ಭಾರತದ ಯಾವುದಾದರೂ 2 ಹೆಸರುಗಳನ್ನು ಇಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಅವುಗಳು ಯಾವಂದರೆ ಜಂಬೂ ದ್ವೀಪ, ಹಿಂದೂಸ್ತಾನ್, ಭರತ ವರ್ಷ ಅಂತ ಇವು ಭಾರತದ ಹೆಸರುಗಳಿವೆ. ಇನ್ನು ನೆಕ್ಸ್ಟು 4ನೇ ಪ್ರಶ್ನೆಗಳಿಗೆ ನಾವು ಹೋಗೋಣ. ಭಾರತದ ಯಾವುದಾದರೂ 2 ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಹಿಮಾಲಯ ಪರ್ವತಗಳು, ಉತ್ತರದ ಬಯಲು ಭೂಮಿ, ಇನ್ನು ನೆಕ್ಸ್ಟು ದಕ್ಷಿಣದ ಪ್ರಸ್ಥಭೂಮಿ, ಇನ್ನು ಕರಾವಳಿ ತೀರ, ಇವೆಲ್ಲವೂ ಕೂಡ ಭಾರತದ ನೈಸರ್ಗಿಕ ಲಕ್ಷಣಗಳಾಗಿವೆ. ಇನ್ನು ನೆಕ್ಸ್ಟ್ 5ನೇ ಕ್ವಶನ್ ಯಾವುದಂದರೆ ಭಾರತದಲ್ಲಿ ಯಾವುದಾದ್ರೂ 2 ಪರ್ವತಗಳನ್ನು
ತಿಳಿಸಿ ಅಂತ ಕೇಳಿದ್ದಾರೆ. ಇನ್ನು ಅವು ಪರ್ವತಗಳು ಯಾವಂದರೆ ವಿಂಧ್ಯ ಪರ್ವತ, ಸಹ್ಯಾದ್ರಿ ಪರ್ವತ, ಇನ್ನು ನೆಕ್ಸ್ಟು ಅರಾವಳಿ ಪರ್ವತ, ಇನ್ನು ನೆಕ್ಸ್ಟು ಹಿಮಾಲಯ ಅಂತ ಇವುಗಳು ಆಗುತ್ತೆ. ಇನ್ನು ನೆಕ್ಸ್ಟು ಕ್ವಶನ್ಗಳು ಯಾವಂದರೆ 6ನೇ ಕ್ವಶನ್ ಯಾವುದಂದರೆ ಭಾರತದಲ್ಲಿ ಉದಯಿಸ್ತಕ್ಕಂಥ ಯಾವುದಾದ್ರೂ 2 ಧರ್ಮಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಭಾರತದಲ್ಲಿ ಜೈನ ಧರ್ಮ ಉದಯವಾಗುತ್ತೆ, ಬೌದ್ಧ ಧರ್ಮ ಉದಯವಾಗುತ್ತೆ, ಹಿಂದೂ ಧರ್ಮ ಉದಯವಾಗುತ್ತೆ, ಇನ್ನು ನೆಕ್ಸ್ಟು ಸಿಖ್ ಧರ್ಮ ಉದಯವಾಗುತ್ತೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದಂದರೆ ಜೈನ ಧರ್ಮ ಮತ್ತು ಬುದ್ಧ ಧರ್ಮಗಳನ್ನು ನೀವು ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟು 7ನೇ ಪ್ರಶ್ನೆ ಯಾವುದಂದರೆ ವಿಶ್ವ ಪರಂಪರೆ ಪಟ್ಟಿಯಲ್ಲಿರ್ತಕ್ಕಂಥ ಭಾರತದ ಯಾವುದಾದ್ರೂ 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಅವುಗಳು ಯಾವ್ಯಾವು ಅಂದರೆ ಆಗ್ರಾದ ತಾಜ್ ಮಹಲ್ ಆಗುತ್ತೆ, ಹಂಪಿ ಐತಿಹಾಸಿಕ ಸ್ಮಾರಕಗಳಾಗುತ್ತೆ. ಇನ್ನು ನೆಕ್ಸ್ಟು ಪಟ್ಟದಕಲ್ಲು ಕೂಡ ಇದು ಏನಂದರೆ ವಿಶ್ವ ಪರಂಪರೆಯಲ್ಲಿ ಬರ್ತಕ್ಕಂಥ ಭಾರತದ ಐತಿಹಾಸಿಕ ಸ್ಥಳಗಳಾಗಿವೆ. ಇನ್ನು ನೆಕ್ಸ್ಟು 8ನೇ ಕ್ವಶನ್ ಯಾವುದಂದರೆ ಭಾರತದ ಪ್ರಾಚೀನ ಭಾರತದ ಯಾವುದಾದ್ರೂ 2 ವಿಶ್ವವಿದ್ಯಾಲಯಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದು ನಳಂದ ವಿಶ್ವವಿದ್ಯಾಲಯ, ವಿಕ್ರಮಶೀಲ ವಿಶ್ವವಿದ್ಯಾಲಯ, ಉಜ್ಜಯಿನಿ ವಿಶ್ವವಿದ್ಯಾಲಯ, ತಕ್ಷಶಿಲ ವಿಶ್ವವಿದ್ಯಾಲಯಗಳು ಆಗಿವೆ. ಇನ್ನು ನೆಕ್ಸ್ಟ್ 9ನೇ ಕ್ವಶನ್ ಯಾವುದಂದರೆ ಕವಿರಾಜ ಮಾರ್ಗದ ಪ್ರಕಾರ ಭಾರತದ ಮೇರೆ ಎಲ್ಲಿದೆ, ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿದೆ ಅಂತ ಹೇಳಿದರೆ ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದೆ ಅಂತ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವಾಗಿದೆ. ಇನ್ನು ನೆಕ್ಸ್ಟ್ 10ನೇ ಕ್ವಶನ್ ಯಾವುದಂದರೆ ಕರ್ನಾಟಕವನ್ನು ಆಳಿದ ಯಾವುದಾದರೂ 2 ರಾಜಮನೆತಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ರಾಜಮನೆತಗಳನ್ನು ಯಾವ್ಯಾವು ಅಂದರೆ ಕರ್ನಾಟಕವನ್ನು ಆಳಿದವರು ಕದಂಬರು, ಗಂಗರು, ಬಾದಾಮಿಯ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು. ಇವರು ಯಾರಾಗ್ತಾರೆ ಅಂದರೆ ಕರ್ನಾಟಕವನ್ನು ಆಳಿರ್ತಕ್ಕಂಥ ರಾಜಮನೆತನಗಳಾಗುತ್ತೆ. ಇನ್ನು ನೆಕ್ಸ್ಟು 11ನೆಯ ಪ್ರಶ್ನೆ ಕರ್ನಾಟಕದ ಯಾವುದಾದರೂ 2 ಭೌಗೋಳಿಕ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಭೌಗೋಳಿಕ ಲಕ್ಷಣಗಳು ಯಾವಂದರೆ ಕಡಲ ತೀರ ಅಂದರೆ ಕರಾವಳಿ ಪ್ರದೇಶ ಆಗುತ್ತೆ, ಪಶ್ಚಿಮ ಘಟ್ಟಗಳು ಸಹ್ಯಾದ್ರಿ ಶ್ರೇಣಿ ಆಗುತ್ತೆ, ಕಡಲ ತೀರ ಅಂದರೆ ಅಗೇನ್ ಯಾವುದು ಕರಾವಳಿ ಪ್ರದೇಶವೇ ಆಗುತ್ತೆ. ಇನ್ನು ನೆಕ್ಸ್ಟು ಆಧಾರವಿಲ್ಲದ ಇತಿಹಾಸವೆಂದರೆ ಏನು ಅಂತ ಕೇಳ್ತಾರೆ. ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತ ಯಾಕೆ ಅಂತಾರೆ ಅಂದರೆ ಇತಿಹಾಸಕಾರರು ಲಭ್ಯವಿರುವ ಮೂಲಾಧಾರಗಳ ಸಹಾಯದಿಂದ ಮಾತ್ರವೇ ಗತವನ್ನು ಮತ್ತು ಪುನರ್ ರಚಿಸುವ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಮೂಲಾಧಾರಗಳಿಲ್ಲದೆ ಏನು ಇತಿಹಾಸವಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಇತಿಹಾಸಕಾರರು ಯಾವುದಾದ್ರೂ ಒಂದು ಆಧಾರವನ್ನು ಇಟ್ಟುಕೊಂಡೇ ಏನು ಮಾಡ್ತಾರೆ, ಅದರ ಗತವನ್ನು ಮತ್ತು ಅದರ ಯಾವುದಾದ್ರೂ ಒಂದು ವಿಶೇಷವನ್ನು ಹೇಳ್ತಾರೆ. ಅದಿಲ್ಲದೇ ಯಾರೂ ಕೂಡ ಇತಿಹಾಸವನ್ನು ಹೇಳೋಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು 13ನೇ ಕ್ವಶನು ಇತಿಹಾಸ ಮತ್ತು ಇತಿಹಾಸದ ಪೂರ್ವಕಾಲಗಳ ನಡುವಿನ ವ್ಯತ್ಯಾಸವೇನು ಅಂತ ಇಲ್ಲಿ ಕೇಳಿದ್ದಾರೆ. ಲಿಖಿತ ಆಧಾರಗಳ ಲಭ್ಯವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವಕಾಲ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಲಿಪಿಗಳಿರಲಿಲ್ಲ ಮತ್ತು ಇಲ್ಲಿ ಯಾವುದೇ ಲಿಖಿತ ಆಧಾರಗಳಿರಲಿಲ್ಲ. ಅದಕ್ಕೋಸ್ಕರ ಇದನ್ನು ಇತಿಹಾಸ ಪೂರ್ವಕಾಲ ಅಂತ ಕರೀತಾರೆ. ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವನ್ನು ಏನಂತ ಕರೀತಾರೆ, ಇತಿಹಾಸ ಕಾಲ ಅಂತ ಕರೀತಾರೆ. ಇವೆರಡುಗಳ ವ್ಯತ್ಯಾಸಗಳು ನಿಮಗೆ ಗೊತ್ತಾಯಿತು. ಇನ್ನು ನೆಕ್ಸ್ಟು 14ನೇ ಪ್ರಶ್ನೆ ಯಾವುದಂದರೆ ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದ ಯಾವುದಾದರೂ 2 ಉಪಯೋಗಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನಾಣ್ಯಗಳಿಂದ ಆಗಿರ್ತಕ್ಕಂಥ ಉಪಯೋಗಗಳು ಯಾವಂದರೆ ಒಂದನೇದು ನಾಣ್ಯಗಳು ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿ ಮತ್ತು ಧರ್ಮಲಿಪಿ ಮತ್ತು ಭಾಷೆಗಳನ್ನು ತಿಳಿಸುತ್ತಿತ್ತು. ಇನ್ನು ನೆಕ್ಸ್ಟು ಅಂದಿನ ಜನರ ಲೋಹವಿದ್ಯೆ, ಕಲಾಕೌಶಲ್ಯಗಳ ಬಗ್ಗೆಯೂ ಮಾಹಿತಿಯನ್ನು ನೀಡುತ್ತಿತ್ತು ಅನ್ನೋದು ಇದರ ಕ್ವಶನ್ ಆಗಿದೆ. ಇನ್ನು 15ನೇ ಪ್ರಶ್ನೆ ಕಡೆ ಹೋಗೋಣ. 15ನೇ ಪ್ರಶ್ನೆಯಲ್ಲಿ ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲಾರ್ಹ ಆಧಾರಗಳಾಗಿವೆ ಏಕೆ ಅಂತ ಕೇಳಿದ್ದಾರೆ. ಯಾಕಂದರೆ ಶಾಸನಗಳು ಸಮಕಾಲೀನವಾಗಿದ್ದು ಘಟನೆಗಳಿಗೆ ನೇರ ಸಂಬಂಧ ಹೊಂದಿರುವುದರಿಂದ ಅವುಗಳು ಹೆಚ್ಚಿನ ನಂಬಲಾರ್ಹಗಳಾಗಿವೆ ಅಂತ ನಾವು ಉತ್ತರವನ್ನು ಮಾಡ್ಬೋದು. ಇನ್ನು ನೆಕ್ಸ್ಟು 16ನೇ ಪ್ರಶ್ನೆ ಕಡೆ ಹೋಗೋಣ. 16ನೇ ಪ್ರಶ್ನೆ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಎಂದರೇನು ಅಂದರೆ ಅದಕ್ಕೆ ಉತ್ತರವನ್ನು ನಾವು ನೋಡ್ಕೊಂಡು ಹೋಗೋಣ. ಪ್ರಾಚೀನ ಮಾನವರು ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳೆಂದು ಕರೆಯುತ್ತಾರೆ. ಅಥವಾ ಇವು ಉತ್ಖನನ ಕಾಲದಲ್ಲಿ ದೊರೆತ ಮಾನವ ನಿರ್ಮಿತ ವಸ್ತು ಮತ್ತು ಆರಂಭಿಕ ಕಾಲದ ಶಿಲಾ ಸಾಧನಗಳನ್ನು ಒಳಗೊಂಡಿರುತ್ತವೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಕೊನೆಯ ಪ್ರಶ್ನೆ 17ನೇ ಪ್ರಶ್ನೆ ಸಾಹಿತ್ಯ ಆಧಾರದ 2 ಪ್ರಮುಖ ಪ್ರಕಾರಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅವುಗಳಲ್ಲಿ ಯಾವುವಂದರೆ ದೇಶೀಯ ಸಾಹಿತ್ಯಾಕಾರಗಳು, ಇನ್ನೊಂದು ವಿದೇಶೀಯ ಬರವಣಿಗೆಗಳು ಅಂತ ನಾವು ಹೇಳ್ಬೋದು. ಇವುಗಳ ಮುಖಾಂತರ ನಾವು 10 ನಿಮಿಷದಲ್ಲಿ ಈ ವಿಡಿಯೋವನ್ನು ಮುಗಿಸಿದ್ದೇವೆ. 10 ನಿಮಿಷದ ಸರಣಿಗಳನ್ನು ಸಿರೀಸನ್ನು ಮಾಡ್ಕೊಂಡು ಹೋಗ್ತೇವೆ. ಜಾಸ್ತಿ ಅಂದರೆ 10 ಅಥವಾ 11 ನಿಮಿಷಗಳಲ್ಲಿ ನಾವು ಒಂದು ಅಧ್ಯಾಯದ ಇತಿಹಾಸದಲ್ಲಿ ಬರ್ತಕ್ಕಂಥ
ಪ್ರಮುಖ ಕ್ವಶನ್ ಆನ್ಸರ್ಗಳನ್ನು ನೋಡ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ವಿಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಮಾಹಿತಿ ಸಿಕ್ಕಿದ್ದರೆ ಅಥವಾ ಹೆಲ್ಪ್ ಆಗಿದ್ದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಅದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ. ಧನ್ಯವಾದಗಳೊಂದಿಗೆ ಎಲ್ಲರಿಗೂ ಬಾಯ್.